ಇವತ್ತು ಬೆಳಗ್ಗೆ ಬೆಂಗಳೂರಿಂದ ಮಾಗಡಿ ಕಡೆಗೆ ಹೊರಡ್ತಾ ಇದ್ದೆ. ನೀವು ನೋಡ್ತಾ ಇರ್ಬೋದು, ಮಂಜು ಫುಲ್ಲು ಆವರಿಸ್ಕೊಂಡ್ಬಿಟ್ಟಿದೆ, ಏನೂ ಕಾಣ್ತಾ ಇಲ್ಲ. ರೋಡ್ ಅಂತೂ ಕಾಣ್ತಾನೆ ಇಲ್ಲ. ನೀನು ಒಂದು ನೋಡಿ, ಒಂದು ಗಾಡಿ ಬರ್ತಾ ಇದೆ, ಕಾಣ್ತಾ ಇದೆಯಾ? ಕಾಣ್ತಾ ಇಲ್ಲ. ಇಲ್ಲಿ ನೋಡಿ, ಟೂ ವೀಲರ್ ಹೋಗ್ತಾ ಇದೆ. ಏನಂದ್ರೆ ಏನೂ ಕಾಣ್ತಾ ಇಲ್ಲ. ಸೂಪರ್ ಆಗಿದೆ. ಹಾಗೆ ತುಂಬ ಚಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಜಾಗಕ್ಕೆ ಬಂದಿದ್ದೀನಿ. ಅದ್ರ ಹೆಸರು ಬಿದಿರುಕಟ್ಟೆ ಅಂತ. ಇದು ಸಾವಂತದುರ್ಗ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏರಿಯಾ ಒಳಗಡೆ ಬರುತ್ತೆ. ನಾವು ಪಾರ್ಕ್ ಎಂಟ್ರ್ ಆಗಿದ ತಕ್ಷಣ ನಮಗೆ ಸಿಗದೆ ಕೆಂಪೇಗೌಡರ ಸ್ಟ್ಯಾಚು ಹಾಗೂ ಅವರ ಹೆಸರಲ್ಲಿರೋ ಒಂದು ಪಾರ್ಕ್. ಕೆಂಪೇಗೌಡರ ಈ ಪಾರ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಪಾರ್ಕ್ ಥರ ತುಂಬ ನೋಡೋಕ್ಕೆ ಚೆನ್ನಾಗಿದೆ. ಬಟ್ ಆದರೆ ಮೇಂಟೈನ್ ಮಾಡಿಲ್ಲ. ಸೊ ಇವತ್ತೆಲ್ಲ ಹಾಳಾಗಿದೆ. ನೀವೆಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಏನೋ ಒಂದು ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಮುಂಚೆ ಪ್ರಾಣಿಗಳು ಸಹ ಇತ್ತಂತೆ. ಸೊ ಇಲ್ಲಿರೋರನ್ನ ನಾನು ಕೇಳ್ದಂಗೆ ಪ್ರಾಣಿಗಳು ಸಹ ಇತ್ತಂತೆ. ಸೊ ಅದನ್ನು ನೋಡ್ಕೊಳಕ್ಕೆ ಕಷ್ಟ ಆಗಿದ್ದರಿಂದ ಎಲ್ಲ ಎತ್ಕೊಳಕ್ಕೆ ಕಾಡಿಗೆ ಬಿಟ್ಟಿದ್ದಾರೆ ಅಂತೆ. ಇಂಥ ಜಾಗದಲ್ಲಿ ಸಣ್ಣ ಪುಟ್ಟ ಪ್ರಾಣಿಗಳಿದ್ದಷ್ಟು ಒಳ್ಳೆಯದು. ಪಾರ್ಕ್ ಒಳಗಡೆ ಇದೇ ದಾರಿಲಿ ಸ್ವಲ್ಪ ಮುಂದೆ ನಡ್ಕೊಂಬಂದರೆ ನಮಗಿಲ್ಲೊಂದು ಕೆರೆ ಕಾಣುತ್ತೆ. ಈ ಕೆರೆ ಹೆಸರೇ ಬಿದಿರುಕಟ್ಟೆ. ಸೊ ಆ ಕೆರೆ ಪಕ್ಕನೇ ಒಂದು ಹಾದಿ ಒಳಗಡೆ ಹೋಗುತ್ತೆ ನೋಡಿ, ಈ ಕಡೆ. ಸೊ ಇಲ್ಲಿಂದನೇ ಟ್ರಕ್ ಸ್ಟಾರ್ಟ್ ಆಗೋದು. ಸೊ ಇಲ್ಲೆಲ್ಲ ಫೆನ್ಸಿಂಗ್ ಹಾಕಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಸಾವಂತದುರ್ಗ ಹಾಗೂ ಬಿದಿರುಕಟ್ಟೆಯಲ್ಲಿ ನಮಗೆ ಸುತ್ತಮುತ್ತ ದಟ್ಟವಾದ ಒಂದು ಕಾಡಿನ ವಾತಾವರಣ ಸಿಗುತ್ತೆ. ಆದರೆ ನಾವು ಟ್ರಕ್ ಮಾಡುವಾಗ ಬರೀ ಬಂಡೆಗಳೇ ಇರುತ್ತೆ. ಬಂಡೆ ಮೇಲೇ ಟ್ರಕ್ ಮಾಡಬೇಕು. ಪ್ಲಸ್ ಇಲ್ಲಿ ನೋಡಿ, ಇದೇ ನಾನು ಹೇಳಿದ್ದು ಐರಾವತ ಹಾಗೆ ನಿಂತಿರೋ ಸಾವಂತದುರ್ಗ. ಬ್ಯೂಟಿಫುಲ್. ಬೆಟ್ಟದ ಮೇಲೆ ನಾವು ಒಂದು ಕೊಳ ನೋಡ್ಬೋದು. ಸುಮಾರು ವರ್ಷದ ಹಿಂದೆ ದಂಪತಿಗಳಿಬ್ಬರು ಅವರು ನೋಡಿ ಆ ತುದಿನಲ್ಲಿ ಒಂದು ಕಟ್ಟೆ ಕಟ್ಟಿದ್ದಾರೆ. ಆ ಮರದ ಹಿಂಭಾಗ ನನಗೆ ಕಾಣ್ತಾ ಇದೆ. ಸೊ ಇಲ್ಲಿ ನೀರು ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಕಟ್ಟೆ ಕಟ್ಟಿದ್ದಾರೆ. ಇಲ್ಲಿ ಸುತ್ತಮುತ್ತ ಇರೋ ಪ್ರಾಣಿಗಳು ನೀರು ಕುಡಿಯೋಕ್ಕೆ. ಪ್ಲಸ್ ಈ ಮರಗಳು ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಯಾರು ಬಂದು ನೆಟ್ಟಿದ್ದಲ್ಲ. ಪ್ರಕೃತಿಯಿಂದ ಅದಾಗದೆ ಸೃಷ್ಟಿಯಾಗಿರೋ ಗಿಡ ಮರಗಳು ಬೆಟ್ಟದ ಮೇಲೆ. ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಅಲ್ಲೊಂದು ಪುರಾತನ ಕಾಲದ ಒಂದು ದೇವಸ್ಥಾನ ಇದೆ, ಅಲ್ಲಿ ತನಕ ಹೋಗಬೇಕು. ಈ ಬೆಟ್ಟ ತುಂಬ ವಿಶಾಲವಾಗಿದೆ. ಯಾರು ಬೇಕಾದ್ರೆ ಬರ್ಬೋದು, ಯಾರು ಬೇಕಾದ್ರೆ ಹತ್ಬೋದು. ವಯಸ್ಸಿನ ಮಿತಿ ಇಲ್ಲ. ಯಾಕಂದರೆ ಇದು ಕಷ್ಟ ಅನ್ನೋದೇ ಏನಿಲ್ಲ ಈ ಬೆಟ್ಟದಲ್ಲಿ. ಅಯ್ಯೋ ಹತ್ತ ಕಷ್ಟ ಆಗ್ತಾಯಿದೆಯಪ್ಪ, ಮಂಡಿ ನೋವುತ್ತಪ್ಪ ಅಂತ ಅದು ಯಾವುದು ಕಷ್ಟ ಅನಿಸೋದೇ ಇಲ್ಲ. ನೋಡಿ, ಒಂದು ಸ್ವಲ್ಪ 100 ಹೆಜ್ಜೆ ಮೇಲ್ಗಡೆ ಹತ್ತಿದ ತಕ್ಷಣ ಫುಲ್ ಫ್ಲಾಟ್ ಬಂಡೆಗಳು ಸಿಕ್ಬಿಡತ್ತೆ. ಚಿಕ್ಕ ಮಕ್ಕಳು ಬಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಇದು ಬೆಟ್ಟದ ಮೇಲಿರೋ ಒಂದು ಕೋಟೆ. ಇದು ದೊಡ್ಡದಾಗಿದೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನೋಡಿ, ಕೋಟೆಯ ಗೋಡೆಗಳು
ಅದ್ರ ಕಲ್ಲುಗಳು ಎಷ್ಟು ದಪ್ಪ ಇದೆ. ನೂರಾರು ವರ್ಷದ ಇತಿಹಾಸ ಇರೋ ಜಾಗ. ಅದೇ ಇವತ್ತೆಲ್ಲ ಪಾಳು ಬಿದ್ದಿದೆ. ಇದನ್ನೆಲ್ಲ ರೀಕ್ರಿಯೇಟ್ ಮಾಡಿದ್ರೆ ಬ್ಯೂಟಿಫುಲ್. ಇದನ್ನೇ ಏನಾದರೂ ಒಂದು ಇಮ್ಯಾಜಿನೇಷನ್ ಮೇಲೆ ಹೋಗಿ ಈ ಥರ ಇರ್ಬೋದೇನೋ ಅಂತ ಒಂದು ಸ್ಕೆಚ್ ಮಾಡಿಸಿ ಒಂದು ಕೋಟೆ ಕಟ್ಟಿದ್ರೆ ಆವಾಗ ನೋಡಿ ಕೆಂಪೇಗೌಡರ ನಾಡು ಒಂದು ಬ್ಯೂಟಿಫುಲ್ ಹಿಸ್ಟ್ರಿಗಳೆಲ್ಲ ಹೊರಗಡೆ ಬರುತ್ತೆ. ಒಳ್ಳೆ ಟೂರಿಸ್ಟ್ ಡೆಸ್ಟಿನೇಷನ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಮೋಸ್ಟ್ಲಿ ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಏನೋ ಇದ್ದಂಗಿದೆ, ಪಾಳು ಬಿದ್ದಿದೆ. ಹಾಗೂ ಕೋಟೆಯಿಂದ ಹೊರಗಡೆ ಹೋಗೋದಕ್ಕೆ ಒಂದು ದಾರಿ ಕಾಣ್ತಾ ಇದೆ ಈ ಕಡೆಯಿಂದ. ಬನ್ನಿ ಹೋಗೋಣ. ಬಂಡೆ ಮೇಲ್ಗಡೆ ತುಂಬ ದೊಡ್ಡದಾಗಿದೆ, ನೋಡ್ಬೋದು. ಇಲ್ಲೂ ಕೂಡ ಒಂದು ಚಿಕ್ಕದಾಗ ಒಂದು ಕೊಳ ಇದೆ. ನೀರು ನಿಂತ್ಕೊಳಕ್ಕೆ ಇಲ್ಲಿನ ಪ್ರಾಣಿಗಳಿಗೆಲ್ಲ ಉಪಯೋಗ ಆಯಿತು. ಕೋಟೆಯಿಂದ ಹಿಂಬದಿಗೆ ಇಲ್ಲೊಂದು ವ್ಯೂ ಪಾಯಿಂಟು. ಸಖತ್ತಾಗಿದೆ. ಅಲ್ಲೂ ಏನೋ ತುದಿ ಇದೆ ಅನಿಸುತ್ತೆ. ಆಮೇಲೆ ಹೋಗೋಣ ಬನ್ನಿ. ವಾವ್, ನೋಡಿ ಮುಂದೆ ನಮಗೊಂದು ಹಳ್ಳಿ ಕಾಣ್ತಾ ಇದೆ, ಕೆರೆ. ಬೆಟ್ಟ ತುದಿಲೆಲ್ಲ ಕಣ್ಣಾಯಿಸ್ಬೋದು. ಗೋಡೆಗಳು ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ, ಮಣ್ಣಿನ ಗೋಡೆಗಳು. ಹಾಗೂ ಅಲ್ಲಿ ನೋಡಿ, ಅಲ್ಲಿ ಒಂದು ಗೋಡೆ ಸಾಲೆ ಹೋಗಿದೆ ಆ ಬೆಟ್ಟ ತನಕ. ಸೂಪರ್ ರೀ. ಆಗಿನ ಕಾಲದ ಕೆಂಪೇಗೌಡರ ಕಾಲದಲ್ಲಿ ಯೋಚನೆ ಮಾಡಿ, ಅವರುಗಳೆಲ್ಲ ಎಷ್ಟು ಶಕ್ತಿಶಾಲಿ ಆಗಿರ್ತಾರೆ. ಅವರುಗಳು ತಿನ್ನೋ ಊಟ ಆಗಲಿ, ಅವರ ಆಹಾರ ಪದ್ಧತಿಗಳು ಯಾವ ರೀತಿ ಇತ್ತು ಅಂತ. ಬೆಟ್ಟದ ಮೇಲೆ ಈ ಥರ ಕಲ್ಲುಗಳನ್ನ ಹೊರಬೇಕು, ಇಲ್ಲೊಂದು ಗೋಡೆ ಕಟ್ಟಬೇಕು, ಆ ಥರ ಒಂದು ಥಿಂಕಿಂಗ್ ಬರೋದೇ ಒಂದು ಅದ್ಭುತ. ಇಲ್ಲಿ ನೋಡಿ ಎಷ್ಟು ಆಳ ಇದೆ, ನೋಡೋಕೆ ಬೇಕಾಗ್ತದೆ. ಓ ಮೈ ಗಾಡ್, ಮದರ್ ಆಫ್ ಆಲ್ ಬ್ಯೂಟಿನೆಸ್ ಇಸ್ ನೇಚರ್. ಎಷ್ಟು ಕಣ್ಣಾಯಿಸಿದ್ರೂ ತೃಪ್ತಿನೇ ಆಗಲ್ಲ. ಒಳ್ಳೆ ವ್ಯೂ. ಸಾವಂದುರ್ಗ ತುತ್ತ ತುದಿಲಿ ಒಂದು ವೈಟ್ ಕಲರ್ದಾಗಿ ಒಂದು ಚಿಕ್ಕದಾಗಿ ಒಂದು ಮಂಟಪ ಕಾಣ್ತಾ ಇದೆ, ಅದೇ ತುದಿ. ಅಲ್ಲಿ ತನಕ ಹೋಗ್ಬೋದು, ಅದು ಮುಂದೆ ಹೋಗೋಕ್ಕಾಗಲ್ಲ. ಅಲ್ಲೇ ನೋಡಿ, ಅಲ್ಲಿನ ಹತ್ತೋರು ಎಷ್ಟು ಸ್ಟೀಪ್ ಇದೆ ಅಂತ. ಒಳ್ಳೆ ಮಜಾ ಇರುತ್ತೆ ಆ ಬೆಟ್ಟ ಹತ್ತಿದ್ರೆ. ಕೆಂಪೇಗೌಡರ ಊರು ಕೋಟೆಗಳ ನಾಡು ಅಂತ ಸುಮ್ಮನೆ ಹೇಳಲ್ಲ. ನೀವು ಯಾವುದೇ ಬೆಟ್ಟದ ಮೇಲೆ ಹೋಗಿ ಒಂದೊಂದು ಕೋಟೆ ಇದ್ದೇ ಇರುತ್ತೆ. ಮೋಸ್ಟ್ಲಿ ನಾನು ದಾರಿ ತಪ್ಪಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಜನಗಳು ಮಾತಾಡೋ ಸೌಂಡು ಕಿವಿಗೆ ಬೀಳ್ತಾ ಇದೆ, ಆದರೆ ಯಾರೂ ಕಣ್ಣು ಕಾಣ್ತಾ ಇಲ್ಲ. ಫೈನಲಿ ದಾರಿ ಸಿಕ್ತು. ಬೆಟ್ಟದ ಮೇಲೆ ಕಳೆದೋಗಿದ್ದೆ ನೋಡಿ. ದೇವಸ್ಥಾನದ ಹತ್ರ ಬರ್ತಾ ಇದ್ದೀನಿ. ತುಂಬ ಪ್ರಾಣಿಗಳಿದೆ ಅನಿಸುತ್ತೆ, ಯಾಕಂದರೆ ಪ್ರಾಣಿಗಳ ಮಲಗಳು ಸುಮಾರಿದೆ. ಹಗಲಾಗಿರೋದ್ರಿಂದ ಯಾವುದೇ ಪ್ರಾಣಿಗಳೇ ಕಾಣ್ತಾ ಇಲ್ಲ. ಸ್ವಚ್ಛಂದ ಪರಿಸರ. ಯಾರ ಪುಣ್ಯಾತ್ಮ ಈ ತುತ್ತ ತುದಿಲಿ ಈ ಬೆಟ್ಟದ ಮೇಲೆ ಬಂದು ಈ ದೇವಸ್ಥಾನ ನಿರ್ಮಿಸಿದ್ದಾರೆ, ಅವ್ರಿಗೆ ದೊಡ್ಡ ನಮಸ್ಕಾರ.
ಈ ಕಲ್ಲುಗಳನ್ನ ಹೊತ್ಕೊಂಡು ಕೆಳಗಡೆಯಿಂದ ಇಲ್ಲಿ ತನಕ ಬಂದು ಅದನ್ನು ನೋಡಿ ಎಷ್ಟು ವರ್ಷದ ಹಳೆದ ಗೊತ್ತಿಲ್ಲ. ಮಳೆ, ಚಳಿ, ಬಿಸಿಲು ಇದೆಲ್ಲ ಫೇಸ್ ಮಾಡಿಕೊಂಡು ಅನುಭವಿಸ್ಕೊಂಡು ಇನ್ನು ಹಾಗೆ ನಿಂತ್ಕೊಂಡಿದೆ. ಹಿಂದಿನ ಕಾಲದವ್ರನ್ನ ನಿಜವಾಗ್ಲೂ ಆ್ಯಕ್ಚುಲಾಗಿ ಅವರು ಇಂಜಿನಿಯರ್ಸ್. ಇವತ್ತು ನಾವೆಲ್ಲ ತುಂಬ ಟೆಕ್ನಾಲಜಿ, ತುಂಬ ಅಡ್ವಾನ್ಸ್ಡು, ಮತ್ತೊಂದು ಮಗದೊಂದು ಅಂತ ಮೆರಿತಾ ಇದ್ದೀವಿ. ಆದರೆ ಆಗಿನ ಕಾಲದಲ್ಲಿ ಅವ್ರಿಗಿದ್ದ ತಲೆ, ಅವ್ರಿಗಿದ್ದ ಜ್ಞಾನ, ಅವ್ರಿಗಿದ್ದ ಪರಿಸರ ಪ್ರೇಮ, ಅವರು ಪಟ್ಟ ಶ್ರಮ ನಿಮ್ಮ ಮುಂದೆ ನೋಡ್ತಾ ಇದ್ದೀರಾ. ಇದು ಬೆಟ್ಟದ ಮೇಲಿರೋ ಹಳೆ ದೇವಸ್ಥಾನ. ಗೊತ್ತು ಹಾಳಾಗಿದೆ, ಕಂಬಗಳೆಲ್ಲ ನೋಡ್ಬೋದು. ಏನೋ ಹಿಸ್ಟ್ರಿ ಇರುತ್ತೆ, ಏನೋ ಹಿಸ್ಟ್ರಿ ಹೇಳಕ್ಕೆ ಬರ್ತಾಯಿದೆ. ನಾವೆಲ್ಲ ಮನುಷ್ಯದವ್ರು ತುಂಬ ಗ್ರೇಟ್. ಎಲ್ಲ ಅಗ್ದು ಬಗ್ದು ಮಾಡಿ ಗಲೀಜು ಮಾಡಿ ನೋಡಿ. ಈ ಜನಗಳಿಗೆ ಏನು ಸಿಗುತ್ತೆ ಏನೋ ಗೊತ್ತಿಲ್ಲ. ತಾಕತ್ತಿದ್ದಾನೆ ಒಬ್ಬ ಮಾತ್ರ ಈ ಥರ ಒಂದು ಮರುಸೃಷ್ಟಿ ಮಾಡಿ ತೋರಿಸ್ಲಿ, ಆಗತ್ತಾ? ನಮ್ಮ ಪ್ರಾಣ ಆಗಲ್ಲ. ಬೆಟ್ಟದಿಂದ ಹೋಗಿ ನೋಡೋಣ ಯಾವ ರೀತಿ ವ್ಯೂ ಇರುತ್ತೆ ಅಂತ. ಸೂಪರ್. ಹಾಗೇ ಕಣ್ಣಾಯಿಸಿ ಎಲ್ಲಿ ನೋಡಿದ್ರೋ ಬೆಟ್ಟಗಳು, ಹಸು ಸೀರೆ ಹೊತ್ಕೊಂಡು ಮೈ ತುಂಬಿಕೊಂಡಿರೋ ಕಾಡು, ತಂಪಾದ ಗಾಳಿ. ಈ ಥರ ಪರಿಸರ ನಮಗೆಲ್ಲೆಲ್ಲೂ ಕಾಣ್ತಾ ಇರುತ್ತೆ. ಒಂದು 50 ವರ್ಷದ ಕೆಳಗಡೆ, ಒಂದು 100 ವರ್ಷದ ಕೆಳಗಡೆ ಅಲ್ಲ. ನಾವೇ ನಮ್ಮ ದುರಾಸೆ, ನಮ್ಮ ಅತಿ ಆಸೆ, ನಮ್ಮ ಶ್ರೀಮಂತಿಗೆಗೋಸ್ಕರ ನಾವೇ ಹಾಳು ಮಾಡ್ಕೊಂಡು ಬಂದಿರೋದು. ಪ್ರಕೃತಿ ಎಂಥ ವಿಸ್ಮಯ ಅಂದರೆ, ಈ ಬಂಡೆಗಳ ಮೇಲೆ ನೋಡ್ಬೋದು. ನಾನು ಶೂ ಬೀಚ್ ನಿಂತ್ಕೊಂಡ್ರೆ ಇಲ್ಲಿ ನಿಂತ್ಕೊಳಕ್ಕಾಗಲ್ಲ, ಅಷ್ಟು ಬಿಸಿ ಆಗುತ್ತೆ. ಮತ್ತು ಅಷ್ಟು ಬಿಸಿಗಳ ಮಧ್ಯೆನೂ ಪ್ರಕೃತಿಯ ಒಂದು ಚಮತ್ಕಾರದಿಂದ ಮರ ಗಿಡಗಳು ತನ್ನ ತಾನು ಹಾಗೆ ಬೆಳೆದು ನಿಂತ್ಕೊಂಡಿದೆ. ಇದೇನು ಹೇಳೋದು, ಪ್ರಕೃತಿ ವಿಸ್ಮಯ. ಪ್ರಕೃತಿ ಅಂದರೆ ದೇವರಂದರೆ ಪ್ರಕೃತಿ. ಇದನ್ನು ಉಳಿಸ್ಕೊಳೋದು ಒಂದೇ ಮನುಷ್ಯನ ಧರ್ಮ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಥವಾ ಇಲ್ಲಿ ಸುತ್ತಮುತ್ತ ಹಳ್ಳಿ ಜನರು ಯಾರಾದರೂ ದುಡ್ಡಿರೋರು ಇಲ್ಲಿರೋ ಒಂದು ದೇವಸ್ಥಾನ ತುಂಬ ಪುರಾತನ ಕಾಲದ ಅನಿಸುತ್ತೆ, ತುಂಬ ಹಿಸ್ಟ್ರಿ ಇರುತ್ತೆ. ಅಲ್ಲಿನ ಗೋಪುರಗಳೇ ಹೇಳ್ತಾ ಇದೆ, ತುಂಬ ತಲೆ ಯೂಸ್ ಮಾಡಿ ಆಗಿನ ಕಾಲದವ್ರು ಕಟ್ಟಿರ್ತಾರೆ. ಬಟ್ ಇವಾಗೆಲ್ಲ ಮನುಷ್ಯನ ಒಂದು ಅತಿ ಆಸೆಯಿಂದ ಹಾಳಾಗಿದೆ. ಬಟ್ ಇದನ್ನು ದಯವಿಟ್ಟು ಮರುಸೃಷ್ಟಿ ಮಾಡಿ ಲಕ್ಷಾಂತರ ಜನ ಈ ಜಾಗನ ಬಂದು ಇಲ್ಲಿನ ಸೌಂದರ್ಯನ ಇಷ್ಟಪಡ್ತಾರೆ. ಥ್ಯಾಂಕ್ ಯು. ಇವತ್ತು ನಿಮಗೆ ಒಂದು ಅದ್ಭುತ ವ್ಯಕ್ತಿ ಬಗ್ಗೆ ನಾನು ಹೇಳೋಣ ಅಂತ ಹೊರಟಿದ್ದೀನಿ. ಅವ್ರ ಹೆಸರು ತಿಮ್ಮೇಗೌಡರು ಅಂತ. ಅವರು ಚನ್ನಪಟ್ಟಣದ ಮತ್ತಿಕೆರೆ ಹಳ್ಳಿಯವರು. ಅವರು ಸುಮಾರು 38 ವರ್ಷ ರಾಮನಗರ ಹಾಗೂ ಸಾವಂದುರ್ಗ ಈ ಅರಣ್ಯ ಪ್ರದೇಶದಲ್ಲಿ ಕೆಲಸ ಮಾಡಿದವರು. ಇವರು ಕೆಲಸ ಮಾಡಿದಂಥ ಟೈಮಲ್ಲಿ ಅವರು ಯಾವುದೇ ಅರಣ್ಯಕ್ಕೆ ಸಂಬಂಧಪಟ್ಟಿರೋ ಭೂಮಿ ಒತ್ತುವರಿ ಆಗದರ ಹಾಗೆ ಹಾಗೂ ಅಲ್ಲಿ ಕಾಡುಗಳರಿಂದ ಮರಗಳನ್ನ ಕಳ್ತನ ಆಗದರ ಹಾಗೆ ಅವರು ನೋಡ್ಕೊಂಡಿದ್ದಾರೆ. ಅವರು ಪಟ್ಟ ಈ ಪರಿಶ್ರಮದಿಂದ 43ನೇ ನಮ್ಮ ಭಾರತದ ಸ್ವಾತಂತ್ರ್ಯ ಆಚರಣೆ ಸಮಾರಂಭದಲ್ಲಿ ಅವ್ರಿಗೆ ವನಮಿತ್ರ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಸೊ ಇದಲ್ವೇ ಒಬ್ಬ ಮನುಷ್ಯನ ಅವರು ಇವತ್ತು ಬದುಕಿಲ್ಲ, ಆದರೂ ಅವರ ಸಾಧನೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ.